ಆಗಿರ್ತಕ್ಕಂತಹ ಸುಹಾಸ್ ಶೆಟ್ಟಿ ಏನಿದ್ದಾನೆ, ಸುಹಾಸ್ ಶೆಟ್ಟಿ ಮೊದಲೇ ರೌಡಿ ಶೀಟರ್ ಅನ್ನೋದನ್ನು ಸರ್ಕಾರ ಹಿಂದೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಗೃಹ ಮಂತ್ರಿ ಆಗಿದ್ದಾಗ ಅದನ್ನು ಡಿಕ್ಲೇರ್ ಮಾಡ್ತಾರೆ ಸರ್ಕಾರ. ಅದೇ ರೌಡಿ ಶೀಟರೇ ಹಿಂದೆ ದಲಿತ ಯುವಕ ಕೀರ್ತಿಯನ್ನು ಕೊಲೆ ಮಾಡ್ತಾನೆ. ಸೊ ಅದರ ನಂತರ ಅವನು ಏನು ಮಧ್ಯವಾದಿಗಳಿಂದ ಮತ್ತೆ ಸುಹಾಸ್ ಶೆಟ್ಟಿ ಕೊಲೆ ಆದಾಗ ಸೊ ಅವನೊಬ್ಬ ಆಟೋಮೆಟಿಕ್ ಆಗಿ ಹಿಂದೂ ನಾಯಕನಾಗಿ ಏನು ವಿಜೃಂಭಿಸ್ತಾನೆ. ನ್ಯಾಯ ಎಂಬುದು ಎಲ್ಲರಿಗೂ ಒಂದೇ, ಅದು ಹಿಂದುವೇ ಆಗಿರಲಿ, ಮುಸ್ಲಿಂ ಆಗಿರಲಿ ಅಥವಾ ಇನ್ಯಾವುದೇ ಆಗಿರಲಿ, ಅವರಿಗೆ ನ್ಯಾಯ ಎಂಬುದು ಆರೋಪಿ ಅಪರಾಧಿ ಅಥವಾ ಅಪರಾಧಿ ಅಂತಲೇ ನೀವು ಬಿಂಬಿಸಬೇಕು, ಕಾಣಬೇಕು. ಯಾರು ನಿಜವಾದ ಕೊಲೆ ಆರೋಪಿಗಳಿದ್ದಾರೋ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ. ಸುಹಾಸ್ ಶೆಟ್ಟಿ ಕೀರ್ತಿಯನ್ನು ಕೊಲ್ಲುವಾಗ ನೀವು ಯಾಕೆ ಅದನ್ನು ಖಂಡಿಸಲಿಲ್ಲ? ಅಥವಾ ಕೀರ್ತಿಯ ಆ ಹುಡುಗನ ಮನೆಯವರಿಗೆ ಹೋಗಿ ನೀವು ಯಾಕೆ ಸಾಂತ್ವನ ಹೇಳಲಿಲ್ಲ? ಈ ಸರಣಿ ಹಂತಿ ಇದು ಈ ಜಿಲ್ಲೆಯ ಒಂದು ಪ್ರತೀಕಾರದ ಕೊಳ್ಳೆ ಇಲ್ಲಿಗೆ ನಿಲ್ಲಬೇಕು. ಅದು ಮುಸ್ಲಿಮ್ಸ್ ಆಗಲಿ, ಅದು ಹಿಂದೂ ಆಗಲಿ ಅಥವಾ ಬೇರೆ ಯಾವುದೇ ಧರ್ಮದವರಾದರೂ ಈ ಪ್ರತೀಕಾರದ ಕೊಳ್ಳೆಯನ್ನು ಇನ್ನು ಮುಂದೆ ಈ ಜಿಲ್ಲೆಯಲ್ಲಿ ಮಾಡದಾಗೆ ಇಲ್ಲಿಯ ಕಾನೂನಲ್ಲಿ ಈ ಜಿಲ್ಲೆಗೆ 2 ಕಮಿಷನರ್ ಬಂದಿದ್ದಾರೆ, SP ಅವರು ಬಂದಿದ್ದಾರೆ. ಇದನ್ನು ತಡೆಗಟ್ಟಿ ಸರ್ಕಾರದ ನಿರ್ಲಕ್ಷ್ಯನೂ ಕೂಡ ಈ ಸಂದರ್ಭದಲ್ಲಿ ಜಿಲ್ಲೆಯ ಈ ಪರಿಸ್ಥಿತಿಗೆ ಕಾರಣವಾಗಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ಈ ಒಂದು ವೈಫಲ್ಯತೆಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ನೇರ ಕಾರಣರಾಗಿದ್ದಾರೆ. ಜಿಲ್ಲೆಯ ಉಸ್ತುವಾರಿ ಸಚಿವರು ಪಿಕ್ನಿಕ್ ಬಂದಾಗ ಹಿಂದೆ ಹೋಗ್ತಾ ಇದ್ರು. ಅವರು ಇಲ್ಲಿ ಈ ಉಸ್ತುವಾರಿ ಸಚಿವರಾಗಿ ಸಮರ್ಥವಾಗಿ ಅವರ ಒಂದು ಕಾರ್ಯವನ್ನು ನಿಭಾಯಿಸ್ತಾ ಇದ್ದಿದ್ರೆ ಇವತ್ತು ಈ ಒಂದು ಹಂತದಲ್ಲಿ ಈ ಒಂದು ಘಟನೆಗಳು ಇಲ್ಲಿ ನಡೀತಾ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಇವತ್ತು ಏನು ಕೊಲೆಯಾಗಿರ್ತಕ್ಕಂತಹ ಸುಹಾಸ್ ಶೆಟ್ಟಿ ಏನಿದ್ದಾನೆ, ಸುಹಾಸ್ ಶೆಟ್ಟಿ ಮೊದಲೇ ರೌಡಿ ಶೀಟರ್ ಅನ್ನೋದನ್ನು ಸರ್ಕಾರ ಹಿಂದೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಗೃಹ ಮಂತ್ರಿ ಆಗಿದ್ದಾಗ ಅದನ್ನು ಡಿಕ್ಲೇರ್ ಮಾಡ್ತಾರೆ ಸರ್ಕಾರ. BJP ಸರ್ಕಾರ ಇದ್ದಾಗಲೇ ಒಬ್ಬ BJP ಕಾರ್ಯಕರ್ತನನ್ನು ರೌಡಿ ಶೀಟರ್ ಅಂತೇಳಿ ಡಿಕ್ಲೇರ್ ಮಾಡಿದ ನಂತರ ಅದೇ ರೌಡಿ ಶೀಟರೇ ಹಿಂದೆ ದಲಿತ ಯುವಕ ಕೀರ್ತಿಯನ್ನು ಕೊಲೆ ಮಾಡ್ತಾನೆ. ಸೊ ಅದರ ನಂತರ ಅವನು ಏನು ಮಧ್ಯವಾದಿಗಳಿಂದ ಮತ್ತೆ ಸುಹಾಸ್ ಶೆಟ್ಟಿ ಕೊಲೆ ಆದಾಗ ಸೊ ಅವನೊಬ್ಬ ಆಟೋಮೆಟಿಕ್ ಆಗಿ ಹಿಂದೂ ನಾಯಕನಾಗಿ ಏನು ವಿಜೃಂಭಿಸ್ತಾನೆ, ಹಿಂದೂ ರಕ್ಷಕನಾಗಿ ವಿಜೃಂಭಿಸ್ತಾನೆ, ಗೋ ರಕ್ಷಕನಾಗಿ ಹೆಸರುವಾಸಿಯಾಗ್ತಾನೆ. ಇದರ ಹಿನ್ನೆಲೆ ಏನು ಅಂತ ನಾವು ಬಹಳ ಒಂದು ವಿಮರ್ಶಾತ್ಮಕವಾಗಿ ಯೋಚಿಸಿದರೆ BJP ಏನು ನಾಯಕತ್ವದ ಗಡಾಣಗಳಿದ್ದಾವೆ ಅವ್ರಿಗೆ ಈ ಕೊಲೆಯನ್ನು ಅದನ್ನು ವಿಜೃಂಭಣೆ ಮಾಡುವ ಮೂಲಕ ಅದರ ವೋಟ್ ಬ್ಯಾಂಕನ್ನು ಹೆಚ್ಚಿಸುವಂಥ ಒಂದು ಷಡ್ಯಂತ್ರ ಅವರು ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತೇನು ಸರ್ಕಾರ ಇಂತಹ ಕೊಲೆ ಪ್ರಕರಣಗಳು, ಅದು ರಹೀಂ ಕೊಲೆ ಪ್ರಕರಣ ಇರ್ಬೋದು, ಅಶ್ರಫ್ ಕೊಲೆ ಪ್ರಕರಣ ಇರ್ಬೋದು ಅಥವಾ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಇರ್ಬೋದು, ಇದನ್ನು ತನಿಖೆ ಮಾಡುವ ಜೊತೆಗೆ ಇದರ ಹಿಂದೆ ಯಾವ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಯಾರ ಷಡ್ಯಂತರ ಇದೆ ಅದನ್ನು ಬಯಲಿಗೆಳಿಬೇಕು ಮತ್ತು ಆ ಷಡ್ಯಂತರವನ್ನು ಮಟ್ಟ ಹಾಕಬೇಕು ಅನ್ನೋದು ನಮ್ಮೆಲ್ಲ ಈ ನಾಗರಿಕರ ಒತ್ತಾಯ ಆಗಿದೆ. ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನಂತ ಹೇಳಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಈ ದೇಶದ ಜಾತಿ ತಾರತಮ್ಯವನ್ನು ಮನಗಂಡು ಅವತ್ತು ಹೇಳಿದರು, ಈ ದಲಿತರು ಅಸ್ಪೃಶ್ಯರು ಹಿಂದೂಗಳಲ್ಲ ಅನ್ನೋದನ್ನು. ಸೊ ಇದು ಇವತ್ತು ಕೀರ್ತಿ ಕೊಲೆ ಪ್ರಕರಣ, ಸುಹಾಸ್ ಶೆಟ್ಟಿಯಿಂದ ಕೊಲೆಯಾದಂತಹ ಕೀರ್ತಿಯ ಕೊಲೆ ಪ್ರಕರಣದಲ್ಲಿ ರುಜುವಾತಾಗಿದೆ. ಯಾಕಂತೇಳಿದರೆ ಕೀರ್ತಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗನಾಗಿದ್ದು, ಆ ಕೀರ್ತಿ ಕೊಲೆಯಾದ ನಂತರ ಅವನ ಮನೆಗೆ ಒಬ್ಬ ಜನಪ್ರತಿನಿಧಿ ಭೇಟಿ ಕೊಡಲಿಲ್ಲ. ಅದು ಕಾಂಗ್ರೆಸ್ನವರು ಇರ್ಬೋದು, BJP ಅವರು ಇರ್ಬೋದು, ಇನ್ನು ಯಾವುದೋ JDS ಪಕ್ಷಗಳಿರ್ಬೋದು, ಯಾರು ಕೂಡ ಅವರ ಕೀರ್ತಿ ಮನೆಗೆ ಭೇಟಿ ಕೊಡಲಿಲ್ಲ. ಯಾಕೆ? ಹಾಗಾದರೆ ಕೀರ್ತಿ ಮನುಷ್ಯನಲ್ವಾ? ಕೀರ್ತಿ ಅಮಾಯಕವಾಗಿ ಕೊಲೆಯಾಗಿದ್ನಲ್ಲ, ಇದು ನಿಮಗೆ ಗಮನಕ್ಕೆ ಬರಲಿಲ್ಲ. ಕೀರ್ತಿ ಕೊಲೆಯಾದಂತಹ ಸಂದರ್ಭದಲ್ಲಿ ಅದೇ ಕ್ಷೇತ್ರದ ಮತ್ತು ಪ್ರಸ್ತುತ ಈ ಸಂದರ್ಭದಲ್ಲಿ MLA ಆಗಿರ್ತಕ್ಕಂಥ ಉಮಾನಾಥ ಕೋಟ್ಯಾನ್ ಅದೇ ರಸ್ತೆಯಲ್ಲಿ ಹೋಗಿ ಬರ್ತಾ ಇದ್ರು. ಆದರೆ ಒಂದು ಸೌಜನ್ಯಕ್ಕಾದರೂ ಉಮಾನಾಥ ಕೋಟ್ಯಾನ್ ಕೀರ್ತಿಯ ಮನೆಗೆ ಭೇಟಿ ಕೊಡಲಿಲ್ಲ. ಯಾಕಂತೇಳಿದರೆ ಕೀರ್ತಿಯನ್ನು ಕೊಂದಂತಹ ಎಲ್ಲ ಏನು ಆರೋಪಿಗಳಿದ್ದಾರೆ ಅವರೆಲ್ಲರೂ ಬಜರಂಗದಳ BJPಯ ಕಾರ್ಯಕರ್ತರು. ಆ ಕಾರಣಕ್ಕಾಗಿ ಉಮಾನಾಥ ಕೋಟ್ಯಾನಲ್ಲಿ ಬರಲೇ ಇಲ್ಲ. ಅವರನ್ನು ರಕ್ಷಿಸುವಂತಹ ಷಡ್ಯಂತರವನ್ನು ಮಾಡಿದಾರೋ ಎನ್ನುವ ಒಂದು ವಿಪರ್ಯಾಸ ಅಲ್ಲಿ ಎದುರಾಗಿದೆ ಅನ್ನುವ ಒಂದು ಸಂಶಯ ಕೂಡ ಇವತ್ತು ಜನಸಮುದಾಯದ ಮುಂದೆ ಇತ್ತು. ಅದು ಮೊನ್ನೆ
ಅದು ಸುಹಾಸ್ ಶೆಟ್ಟಿಯ ಏನು ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಅದು ಬಹಿರಂಗವಾಗಿ ಸಾಬೀತಾಯಿತು. ಯಾಕಂತೇಳಿದರೆ ಕೀರ್ತಿ ಕೊಲೆ ಪ್ರಕರಣವನ್ನು ಖಂಡಿಸದೇ ಇದ್ದಂತಹ ಸ್ಥಳೀಯ MLA ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನು ಖಂಡಿಸುವ ಮೂಲಕ ಅದು ತನ್ನ ಏನು ಜಾತಿ ತಾರತಮ್ಯದ ಮನಸ್ಥಿತಿಯನ್ನು ಅಲ್ಲಿ ವ್ಯಕ್ತಪಡಿಸಿದ್ರು. ಹಾಗಾಗಿ ನಾನು ಇವತ್ತು ಹೊಸದಾಗಿ ಈ ಜಿಲ್ಲೆಗೆ ಆಗಮಿಸಿರ್ತಕ್ಕಂತಹ ಕಮಿಷನರ್ ಮತ್ತು SP ಅವರಲ್ಲಿ ವಿನಂತಿಸುವುದೇನಂತ ಹೇಳಿದರೆ, ಈ ಜಿಲ್ಲೆಯಲ್ಲಿ ಮತ್ತೆ ಸಾಮರಸ್ಯದ ಜನಜೀವನ ನಡೀಬೇಕು, ಸಾಮರಸ್ಯದಿಂದ ಜನರು ಬದುಕುವಂತಾಗಬೇಕು. ಆ ನಿಟ್ಟಿನಲ್ಲಿ ಬಹಳ ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆಯನ್ನು ಸುವ್ಯವಸ್ಥೆಯನ್ನು ಭದ್ರಪಡಿಸಿಕೊಳ್ಳಿ ಮತ್ತು ಇಲ್ಲಿ ಯಾರೇ ಪ್ರಚೋದನೆ ನೀಡತಕ್ಕಂತಹ ಜನಪ್ರತಿನಿಧಿಗಳಿರ್ಬೋದು ಅಥವಾ ಸ್ಥಳೀಯ ನಾಯಕರು ಇರ್ಬೋದು, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ. ಯಾವುದಕ್ಕೂ ಮುಲಾಜಿಗೆ ಒಳಗಾಗಬೇಡಿ. ಏನು ಇವತ್ತಿನ ಇಲ್ಲಿಯ ಈ ಜಿಲ್ಲಾ ಪ್ರಜ್ಞಾವಂತ ನಾಗರಿಕರು ಏನಿದ್ದಾರೆ ಅವರು ಸರ್ಕಾರದ ಜೊತೆ ಇರ್ತಾರೆ, ಜಿಲ್ಲಾಡಳಿತದ ಜೊತೆ ನಿಲ್ತಾರೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಜಿಲ್ಲೆಯಲ್ಲಿ ಮತ್ತೆ ಶಾಂತಿ ಸುವ್ಯವಸ್ಥೆ ನೆಲೆಸುವಲ್ಲಿ ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಮತ್ತು ಈ ಪ್ರಕರಣಗಳೇನಿದೆ, ಕೀರ್ತಿ ಪ್ರಕರಣ ಇರ್ಬೋದು, ರಹಿಮಾನ್ ಪ್ರಕರಣ ಇರ್ಬೋದು, ಕುಡುಪು ಮಾಬ್ ಲಿಂಚಿಂಗ್ ಪ್ರಕರಣ ಇರ್ಬೋದು, ಇದೆಲ್ಲವನ್ನು ಕೂಡ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆಯನ್ನು ನಡೆಸುವ ಮೂಲಕ ಆ ಒಂದು ಪ್ರಕರಣದ ಹಿಂದೆ ಯಾರಿದ್ದಾರೆ, ಅದರ ಮುಂದೆ ಯಾರಿದ್ದಾರೆ ಅನ್ನೋದನ್ನು ಬಯಲಿಗೆಳಿಯಬೇಕು. ಆ ಮೂಲಕ ಅದರಿಂದ ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ನ್ಯಾಯ ಒದಗಿಸತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಮತ್ತು ಸರ್ಕಾರದಿಂದ ಕುಟುಂಬಗಳಿಗೆ ಸವಲತ್ತುಗಳು ಸಿಗಬೇಕಾ ಅದನ್ನು ಸಿಗುವಂತೆ ನೋಡ್ಕೊಳ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಆಗ್ರಹಿಸ್ತೇನೆ. ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಕೆಲ ರಾಜಕೀಯ ಪಕ್ಷಗಳ ಅಥವಾ ಕೋಮು ಸಂಘಟನೆಗಳ ಸ್ವಾರ್ಥಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ಕೋಮು ದ್ವೇಷದ ಭಾಷಣ ಅಥವಾ ಕೋಮು ಹೇಳಿಕೆಗಳ ಪ್ರತಿಫಲವಾಗಿ ಇತ್ತೀಚೆಗೆ ಮತೀಯ ಹಾಗೂ ಪ್ರತೀಕಾರದ ಹತ್ಯೆಗಳು ಹೆಚ್ಚಾಗುತ್ತಿವೆ. ಇದು ಖಂಡಿತವಾಗಿಯೂ ನಮ್ಮ ಬುದ್ಧಿವಂತರ ಜಿಲ್ಲೆಗೆ ಒಂದು ಒಳ್ಳೆಯ ಸಂದೇಶ ಅಲ್ಲ. ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸಬೇಕು. ಆ ಮೂಲಕ ಈ ಜಿಲ್ಲೆ ಸರ್ವಧರ್ಮದ ತವರು ಮತ್ತೊಮ್ಮೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸರ್ಕಾರವನ್ನು ನಾವು ಆಗ್ರಹಿಸುವುದು. ಈ ಒಂದು ಜಿಲ್ಲೆಯಲ್ಲಿ 10 ವರ್ಷಗಳಿಂದ ನಡೆದಂತಹ ಮತೀಯ ಹಾಗೂ ಪ್ರತೀಕಾರದ ಹತ್ಯೆಗಳ ತನಿಖೆ ವಿಚಾರದಲ್ಲಿ ಕೇಂದ್ರ ಇರಲಿ ರಾಜ್ಯ ಇರಲಿ, ನೀವು ಯಾವುದೇ ತಾರತಮ್ಯ ಮಾಡಬೇಡಿ. ನ್ಯಾಯ ಎಂಬುದು ಎಲ್ಲರಿಗೂ ಒಂದೇ. ಅದು ಹಿಂದುವೇ ಆಗಿರಲಿ, ಮುಸ್ಲಿಂ ಆಗಿರಲಿ ಅಥವಾ ಇನ್ಯಾವುದೇ ಆಗಿರಲಿ, ಅವರಿಗೆ ನ್ಯಾಯ ಎಂಬುದು ಆರೋಪಿ ಅಪರಾಧಿ ಅಂತಲೇ ನೀವು ಕಾಣಬೇಕು. ಆದರೆ ಇತ್ತೀಚಿನ ಕೆಲ ಬೆಳವಣಿಗೆಗಳನ್ನು ನೋಡಿದರೆ ಈ ತನಿಖೆಯಲ್ಲೂ ಧರ್ಮ ಅಥವಾ ಮತವನ್ನು ಹುಡುಕುವ ಪ್ರಯತ್ನ ಆಗುತ್ತಿದೆ. ಅದಕ್ಕೆ ಪೂರಕ ಎಂಬಂತೆ ಈ ಪ್ರವೀಣ್ ನೆಟ್ಟಾರು ಅಥವಾ ನಮ್ಮ ಸುಹಾಸ್ ಶೆಟ್ಟಿ ಹತ್ಯೆಗಳನ್ನು NIAಗೆ ವಹಿಸಿರುವುದು ಸ್ಪಷ್ಟವಾಗಿ ಗೋಚರಿಸಿದೆ. ನಾವು ಪ್ರವೀಣ್ ನೆಟ್ಟಾರು ಅಥವಾ ಸುಹಾಸ್ ಶೆಟ್ಟಿ ಹತ್ಯೆಯನ್ನು NIAಗೆ ಕೊಟ್ಟಿರುವುದನ್ನು ಸ್ವಾಗತಿಸ್ತೇವೆ. ಅದರ ಜೊತೆಗೆ ನಾವು ಆಗ್ರಹಿಸುವುದು 10 ವರ್ಷಗಳಿಂದೀಚೆಗೆ ನಮ್ಮ ಮೂಡುಬಿದ್ರೆಯ ಪ್ರಶಾಂತ್ ಪೂಜಾರಿ ಇರ್ಬೋದು, ಸುರತ್ಕಲ್ನ ದೀಪಕ್ ರಾವ್ ಇರ್ಬೋದು, ಅಥವಾ ಫಾಜಿಲ್ ಕೊಲೆ ಇರ್ಬೋದು, ಅಥವಾ ಉಡುಪಿನ ಮಾಬ್ ಲಿಂಚಿಂಗಿನ ಅಶ್ರಫ್ ಕೊಲೆ ಇರ್ಬೋದು, ಅಥವಾ ನಮ್ಮ ಬಜ್ಪೆಯ ಕೀರ್ತಿ ದಲಿತ ಹುಡುಗ ಕೀರ್ತಿಯ ಕೊಲೆ ಇರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಕೊಲೆಗಳನ್ನು ಸಹ ನೀವು ಒಂದು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಿ ಆ ಮೂಲಕ ನೀವು ಯಾರು ನಿಜವಾದ ಕೊಲೆ ಆರೋಪಿಗಳಿದ್ದಾರೋ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ. ಅದು ಬಿಟ್ಟು ನೀವು ಒಂದು ಈ ತನಿಖೆಯನ್ನು ಅಥವಾ ಒಂದು ಹತ್ಯೆ ಪ್ರಕರಣ ಕೇವಲ ಧರ್ಮದ ನೆಲೆಯಲ್ಲಿ ನೀವು ಕಾಣುವುದಿದ್ರೆ ಇದು ಈ ಜಿಲ್ಲೆಗೆ ಅಥವಾ ಈ ಕೊಲೆ ಪಾತಕರಿಗೆ ನೀವು ಪರೋಕ್ಷವಾಗಿ ನೀವು ಬೆಂಬಲ ಕೊಟ್ಟಾಗ ಆಗ್ತದೆ. ಕೊಲೆ ನಡೆದಾಗ ನೀವು ಅದು ಹಿಂದೂ ಇರಲಿ ಅಥವಾ ಮುಸ್ಲಿಂ ಇರಲಿ ಅಥವಾ ಇನ್ನೊಬ್ಬನೇ ಇರಲಿ,
ನಿಷ್ಪಕ್ಷವಾಗಿ ನೀವು ಅದನ್ನು ಖಂಡಿಸಿ ಮತ್ತು ಅದನ್ನು ತನಿಖೆಗೆ ಒತ್ತಾಯಿಸಿ. ಅದು ಬಿಟ್ಟು ನೀವು ಒಂದು ಸಮುದಾಯದವರ ಓಲೈಕೆಗಾಗಿ ಈ ಒಂದು ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸುವುದು ಸರಿಯಲ್ಲ. ಆ ನಿಟ್ಟಿನಲ್ಲಿ ನಾವು ಆಗ್ರಹಿಸುವುದು, ಈ ಎಲ್ಲ 10 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಏನು ಕೊಲೆ ಮತೀಯ ಕಾರಣಕ್ಕಾಗಿ ಅಥವಾ ಪ್ರತೀಕಾರದ ಕಾರಣಕ್ಕಾಗಿ ಏನು ಕೊಲೆ ನಡೆದಿವೆ, ಎಷ್ಟು ಕೊಲೆಗಳು ನಡೆದಿವೆ, ಅದೆಲ್ಲವನ್ನು ನೀವು ಸೇರಿಸಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆ ಒಂದು ಕೊಲೆಯ ಹಿಂದಿರುವ ಸೂತ್ರಧಾರಿಗಳು ಮತ್ತು ಕಾರಣ ಮತ್ತು ಅವರಿಗೆ ಇರುವ ಬೇರೆ ಬೇರೆ ಸಂಘಟನೆಗಳ ಅಥವಾ ದೇಶದ್ರೋಹಿ ಅಥವಾ ಬೇರೆ ಬೇರೆ ಕೋಮುವಾದಿ ಸಂಘಟನೆಗಳ ನಂಟು ಅಥವಾ ಕ್ರಿಮಿನಲ್ ಜೊತೆಗೆ ಇರುವ ಅವರ ನಂಟನ್ನು ನೀವು ಭೇದಿಸಿ ಆ ಮೂಲಕ ನೀವು ಜಿಲ್ಲೆಯಲ್ಲಿ ಈ ಒಂದು ಮತೀಯ ಮತ್ತು ಕೋಮು ಸರಣಿ ಹಿಂಸಾಚಾರ ಹತ್ಯೆಗಳಿಗೆ ನೀವು ಕಡಿವಾಣ ಹಾಕಬೇಕು ಅಂತ ನಾವು ಕೇಳಿಕೊಳ್ತಿದ್ದೇವೆ. ಅದರ ಜೊತೆಗೆ ಇಲ್ಲಿ ಒಂದು ಪ್ರಶ್ನೆ, ಯಾಕಂದರೆ ಇತ್ತೀಚೆಗೆ ಹತ್ಯೆಯಾದ ಸುಹಾಸ್ ಶೆಟ್ಟಿ ಈತನೇನು ಸಾಮಾನ್ಯನಲ್ಲ. ಪೊಲೀಸ್ ಇಲಾಖೆ ಹೇಳುವ ಹಾಗೆ ಆತನೊಬ್ಬ ಕ್ರಿಮಿನಲ್, ರೌಡಿ ಶೀಟರ್. ಕ್ರಿಮಿನಲ್ಗಳನ್ನು ಅಥವಾ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಇರುವವರನ್ನು ಮಾನವೀಯ ಸಮಾಜ ಕೊಲೆ ಮಾಡುವುದು ತಪ್ಪು. ಕೊಲೆಯನ್ನು ನಾವು ಸಮರ್ಥಿಸುವುದಿಲ್ಲ, ಕೊಲೆ ಮಾಡುವುದು ತಪ್ಪೇ. ಆದರೆ ಈ ಒಂದು ರೌಡಿ ಶೀಟರ್ನ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಸುಹಾಸ್ ಶೆಟ್ಟಿ ಈಗ ಕೊಲೆಯಾದ ನಂತರ ಆತ ಹಿಂದೂ ನಾಯಕನಾಗ್ತಾನೆ, ಹಿಂದೂ ಕಾರ್ಯಕರ್ತರಾಗ್ತಾನೆ. ಆತನನ್ನು ವಿಜೃಂಭಿಸುವ, ಆತನನ್ನು ಹೊಗಳುವ ಒಂದು ವ್ಯವಸ್ಥೆ ನಡೆಯುತ್ತಿದೆ. ಇದು ಸರಿಯಲ್ಲ. ಯಾಕಂದರೆ ಸುಹಾಸ್ ಶೆಟ್ಟಿಯ ಒಂದು ಪ್ರಕರಣವನ್ನು ನೋಡುವಾಗ, ಆತನ ಚರಿತ್ರೆಯನ್ನು ನೋಡುವಾಗ, ಕ್ರಿಮಿನಲ್ ಚರಿತ್ರೆಯನ್ನು ನೋಡುವಾಗ ಆತನಿಗೆ ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ ಅಥವಾ ಯಾವುದೇ ಪಂಥ ಇಲ್ಲ. ಆತ ಕೊಂದಿರುವುದು ಖಾಲಿ ಒಂದು ಸಮುದಾಯದವರನ್ನು ಅಥವಾ ಒಂದು ಧರ್ಮದವರನ್ನಲ್ಲ. ಆತ ನಮ್ಮ ಬಜ್ಪೆಯ ದಲಿತ ಯುವಕ ಕೀರ್ತಿಯನ್ನು ಸಹ ಕೊಂದಿದ್ದಾನೆ. ಹಾಗಾಗಿ ನಾವು ಹೇಳೋದಿಷ್ಟೇ, ನೀವು ಹಿಂದೂ ನಾಯಕರು ಅಂತ ಏನು ಹೇಳ್ತೀರಾ, ಈ ಒಂದು ಸುಹಾಸ್ ಶೆಟ್ಟಿ ಕೀರ್ತಿಯನ್ನು ಕೊಲ್ಲುವಾಗ ನೀವು ಯಾಕೆ ಅದನ್ನು ಖಂಡಿಸಲಿಲ್ಲ? ಅಥವಾ ಕೀರ್ತಿಯ ಆ ಹುಡುಗನ ಮನೆಯವರಿಗೆ ಹೋಗಿ ನೀವು ಯಾಕೆ ಸಾಂತ್ವನ ಹೇಳಲಿಲ್ಲ? ಅಥವಾ ನಾವು ಬೇರೆ ಬೇರೆ ಅಲ್ಲಿಯ ಸ್ಥಳೀಯ ಶಾಸಕರಿರ್ಬೋದು, ರಾಜ್ಯಕ್ಕೆ ಬರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಥವಾ ಇನ್ನೊಂದಿರ್ಬೋದು, ಅಥವಾ ಯಾವುದೇ ಹಿಂದೂ ಪರ ಸಂಘಟನೆ ಇರ್ಬೋದು, ಅಥವಾ ಬೇರೆ ಬೇರೆ ಮುಸ್ಲಿಂ ಸಂಘಟನೆ ಇರ್ಬೋದು, ಬೇರೆ ಬೇರೆ ಸಂಘಟನೆ ಇರ್ಬೋದು. ನಾವು ಕೇಳೋದು ಇಷ್ಟೇ, ಕೀರ್ತಿ ಅನ್ನುವ ಹುಡುಗನನ್ನು ಕೊಂದ ಮೇಲೆ ಇಷ್ಟೇ ತನಕ ನೀವು ಅವರ ಮನೆಗೆ ಹೋಗಿದ್ದೀರಾ? ಅವರ ಮನೆಯವರಿಗೂ ಆ ಒಂದು ನೋವಿದೆ, ಮಗನನ್ನು ಕಳ್ಕೊಂಡ ನೋವಿದೆ. ಯಾಕಂದರೆ ಮನೆಗೆ ಆಸರೆಯಾಗಬೇಕಿದ್ದ ಒಂದು 20ರ ಹರೆಯದ ಯುವಕ ತನ್ನ ಗೆಳೆಯನ ಮನೆಗೆ ಒಂದು ಸಮಾಧಾನಕ್ಕಾಗಿ ಹೋಗಿ ಹಿಂತಿರುಗಿ ಮನೆಗೆ ಬರುವುದಿಲ್ಲ. ಅವನನ್ನು ನಡು ರಸ್ತೆಯಲ್ಲಿ ಇದೇ ಸುಹಾಸ್ ಶೆಟ್ಟಿ ಮತ್ತು ಗ್ಯಾಂಗ್ ಕೊಲೆ ಮಾಡ್ತದೆ. ಆವಾಗ ನೀವು ಯಾಕೆ ಅವನ ಕೀರ್ತಿಯ ಮನೆಗೆ ಹೋಗಲಿಲ್ಲ? ಯಾಕೆ ಸಾಂತ್ವನ ಹೇಳಲಿಲ್ಲ? ಅಥವಾ ನಾವು ಸಂಘಟನೆಗಳನ್ನು ಕೇಳ್ತಾ ಇದ್ದೇನೆ ನಾನು, ಈಗ ಪ್ರವೀಣ್ ನೆಟ್ಟಾರ್ ಇರ್ಬೋದು ಅಥವಾ ಬೇರೆ ಬೇರೆಯವರು ಕೊಲೆ ಆದಾಗ ಅವರ ಮನೆಗೆ ನೀವು ಪರಿಹಾರ ಸಂಗ್ರಹಿಸಿಕೊಡ್ತೀರಿ. ಆದರೆ ಅದೇ ಹಿಂದೂ ಸಮುದಾಯ ಜಿಲ್ಲಾ ಮಹಿಳಾ ಸಂಚಾಲಕ. ಇತ್ತೀಚೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳು ಆಗ್ತಾ ಇತ್ತು. ಒಂದು 10 ವರ್ಷದಿಂದ ನಾವು ನೋಡಿಕೊಂಡು ಬರುವಾಗ ಈ ದಕ್ಷಿಣ ಕನ್ನಡ ಎಲ್ಲಿ ಹೋಗ್ತದೆ, ಹೇಗೆ ಆಗ್ತದೆ ಎಂಬ ಒಂದು ಭಯ ಹುಟ್ಟಿತ್ತು. ಅದು ಸಹ ಮೊನ್ನೆ ಸರಣಿಯಾಗಿ ಒಂದು ಸುಭಾಷ್ ಶೆಟ್ಟಿಯ ಕೊಲೆ ಆದ ತಕ್ಷಣ ಇನ್ನೊಂದು ಕೊಲೆ, ಮುಸ್ಲಿಂ ಧರ್ಮದವರ ಕೊಲೆ. ಈ ರೀತಿ ಅದಲ್ಲದೆ ಈ ರೈಮಣ್ಣನ್ನು ಕೊಲೆ ಮಾಡುವಾಗ ಅವರನ್ನು ಒಂದು ವಿಶ್ವಾಸಕ್ಕೆ ಕರೆದು ಹೊಯ್ಗೆ ತಂದು ನಮ್ಮ ಮನೆಗೆ ಹಾಕು ಅಂತ ಹೇಳಿ ತಂದು ಹಾಕುವಾಗ ಆ ರೈಮಣ್ಣ ಕೊಲೆ ಆಯಿತು. ಇದು ಈ ಜಿಲ್ಲೆಯ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಕಲ್ಲೋಲ ಮಾಡಿದೆ. ಪ್ರತಿಯೊಬ್ಬರು ಸಹ ಈಗ ಸಾರ್ವಜನಿಕವಾಗಿ ಹೋಗಿ ಮಾತಾಡುವಾಗ ಸಹ ಆ ಸಮಯದಲ್ಲಿ ಹೇಳೋದು, ನಾವು ಹೇಗೆ ಜೀವನ ನಡೆಸೋದು, ನಾವು ಹೇಗೆ ಇದು ಜಿಲ್ಲೆಯಲ್ಲಿ ಓಡಾಡುವುದು ಅಂತ ಒಂದು ಭಯ ಹುಟ್ಟಿದೆ. ಈ ಜಿಲ್ಲೆಯ ಮಹಿಳೆಯರಾಗಲಿ, ಈ ಜಿಲ್ಲೆಯ ಸಣ್ಣ ಸಣ್ಣ ಮಕ್ಕಳು
ಈಗ ವಿದ್ಯಾವಂತರ ಹಾಗೆ ಬೆಳೆದು ಯಾವ್ಯಾವ ಕೆಲಸಕ್ಕೆ ಎಲ್ಲ ಹೋಗಬೇಕು ಎಂಬ ನಿರೀಕ್ಷೆಯಲ್ಲಿ ಆಸೆ ಆಕಾಂಕ್ಷೆಯಲ್ಲಿ ತಂದೆ ತಾಯಿಯರು ಎಷ್ಟೋ ಕಷ್ಟಪಟ್ಟು ಆ ಮಕ್ಕಳನ್ನು ಬೆಳೆಸಿ ಆ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿ ಆ ವಿದ್ಯಾಭ್ಯಾಸವನ್ನು ಮಾಡುವಾಗ ತಂದೆ ತಾಯಿಯರಿಗೆ ಗೊತ್ತು ಎಷ್ಟು ಕಷ್ಟ ಆಗ್ತದೆ. 10 ಲಕ್ಷ 15 ಲಕ್ಷ 1 ಲಕ್ಷ 2 ಲಕ್ಷ ಪಾಪದವರು ಈ ರೀತಿಯೆಲ್ಲ ಖರ್ಚು ಮಾಡಿ ಅಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ತನ್ನ ಮಕ್ಕಳು ಒಳ್ಳೆ ರೀತಿಗೆ ಹೋಗಬೇಕಂತ ಆಗುವಾಗ ಇಲ್ಲಿ ಸರಣಿ ಕೊಲೆಗಳಾಗ್ತದೆ. ಇದನ್ನೆಲ್ಲ ನೋಡುವಾಗ ಇಲ್ಲಿಯ ತಾಯಂದ್ರಿಗೆ ತುಂಬ ಭಯ ಆಗ್ತದೆ. ನಮ್ಮ ಮಕ್ಕಳು ಏನಾಗ್ತಾರೆ, ನಾಳೆ ದಿವಸ ನಮ್ಮ ಮಕ್ಕಳು ಬೆಳಿಗ್ಗೆ ಹೋದವರು ಸಂಜೆ ಬರ್ತಾರಾ ಇಲ್ವಾ ಎಂಬ ಒಂದು ಭಯದ ವಾತಾವರಣವನ್ನು ಈ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಸಂಘಟನೆಯ ಎಲ್ಲರೂ ನಾವು ಒತ್ತಾಯ ಮಾಡುವುದಂದರೆ ಈ ಸರಣಿ ಹತ್ಯೆ ಇದು ಈ ಜಿಲ್ಲೆಯ ಒಂದು ಪ್ರತೀಕಾರದ ಕೊಳ್ಳೆ ಇಲ್ಲಿಗೆ ನಿಲ್ಲಬೇಕು. ಅದು ಮುಸ್ಲಿಮ್ಸ್ ಆಗಲಿ ಹಾಗೂ ಹಿಂದೂ ಆಗಲಿ ಅಥವಾ ಬೇರೆ ಯಾವುದೇ ಧರ್ಮದವರಾದರೂ ಈ ಪ್ರತೀಕಾರದ ಕೊಳ್ಳೆಯನ್ನು ಇನ್ನು ಮುಂದೆ ಈ ಜಿಲ್ಲೆಯಲ್ಲಿ ಮಾಡದಾಗೆ ಇಲ್ಲಿಯ ಕಾನೂನನ್ನು ಈ ಜಿಲ್ಲೆಗೆ 2 ಕಮಿಷನರ್ ಬಂದಿದ್ದಾರೆ, SP ಅವರು ಬಂದಿದ್ದಾರೆ. ಇದನ್ನು ತಡೆಗಟ್ಟಿ ಇಲ್ಲಿಯ ಮಹಿಳೆಯರಿಗೆ, ಇಲ್ಲಿಯ ಮಕ್ಕಳಿಗೆ, ಶಾಲೆಗೆ ಹೋಗುವ ಮಕ್ಕಳಿಗೆ, ಶಾಲೆಯಲ್ಲಿ ಕಲಿತರೂ ಸಹ ಶಾಲೆಯಲ್ಲಿ ಸಹ ಒಂದು ಹಿಂದೂ ಮುಸ್ಲಿಮ್ಸ್ ಎಂಬ ಮಾತುಗಳು ಆ ಮಕ್ಕಳ ಬಾಯಿಂದ ಬರ್ತಾ ಇದೆ. ಅವರು ಹಿಂದೂ, ಇವರ ಮಕ್ಕಳು. ಹಾಗಂದರೆ ನಾವೆಲ್ಲ ಕಲಿತು ಬಂದವರು. ನಾವು ಎಷ್ಟೋ ಹಿಂದೂ ಮುಸ್ಲಿಮ್ಸರು ಕ್ರೈಸ್ತರು ಎಲ್ಲರೂ ಒಟ್ಟು ಕೂಡಿ ನಾವು ವಿದ್ಯೆ ಕಲಿತು ಬದುಕಿ ಈ ಜಿಲ್ಲೆಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇವೆ. ಆದರೆ ಈಗ ಇತ್ತೀಚೆಗೆ ಆ ರೀತಿ ಆಗುವುದಿಲ್ಲ. ಮಕ್ಕಳ ಬಾಯಿಯಲ್ಲಿ ಸಹ ಹಿಂದೂ ಮುಸ್ಲಿಮ್ಸ್ ಎಂಬ ಪದಗಳನ್ನು ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು. ಇಲ್ಲಿ ಒಂದು ಒಳ್ಳೆಯ ಕಾನೂನನ್ನು ತಂದು ಈ ಜಿಲ್ಲೆಯಲ್ಲಿ ಎಲ್ಲರೂ ಜೀವನವನ್ನು ನಡೆಸಬೇಕು. ಒಳ್ಳೆ ರೀತಿ ಒಂದು ಜೀವನವನ್ನು ಮಾಡಬೇಕಾದ್ರೆ ಈ ಜಿಲ್ಲೆಯಲ್ಲಿ ಒಳ್ಳೆಯ ಕಾನೂನು ಇರಬೇಕು. ಈ ಜಿಲ್ಲೆಯಲ್ಲಿ ಒಳ್ಳೆಯ ಕಾನೂನು ಇದ್ದರೆ ಮಾತ್ರ ಇಲ್ಲಿ ಎಲ್ಲರಿಗೆ ಬದುಕಲಿಕ್ಕೂ ಆಗ್ತದೆ, ಶಕ್ತಿ ಸಹ ಬರ್ತದೆ. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಮಹಿಳೆಯರ ಪರವಾಗಿ ಹಾಗೂ ಅದಲ್ಲದೆ ಹಿಂದುಳಿದ ಎಲ್ಲ ಮಹಿಳೆಯರ ಪರವಾಗಿ ನಾನು ಒಂದು ತಾಯಿಯಾಗಿ ನಾನು ಹೇಳೋದು ಇಷ್ಟೇ, ಏನಂದರೆ ಈ ಜಿಲ್ಲೆಯ ಈ ಪ್ರತೀಕಾರದ ಕೊಳೆಯನ್ನು ನಿಲ್ಲಿಸಿ ಧರ್ಮಗಳ ಮಧ್ಯೆ ಗಲಾಟೆ ಮಾಡುವುದು, ಕೊಳೆ ಮಾಡುವುದು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕೆಂತ ಹೇಳಿ ನಾನು ಇಲ್ಲಿಗೆ ಬಂದ ಕಮಿಷನರಲ್ಲಿ ಮತ್ತು ಇಲ್ಲಿಯ SP ಅವರ ಹತ್ರ ಹಾಗೂ ಇಲ್ಲಿ DC ಅವರಲ್ಲಿ ಅವರಿಗೂ ಸಹ ಇಲ್ಲಿಯ ಹೊಣೆ ಉಂಟು. ಅದೇ ಅಲ್ಲದೆ ಇಲ್ಲಿ ಸರ್ಕಾರ ಈಗ ಇದೆ. ಈ ಸರ್ಕಾರದವರಿಗೆ ಈ ಸಲ ಇದನ್ನು ನಿಲ್ಲಿಸಲೇಬೇಕು. ಯಾಕಂದರೆ ಎಲ್ಲರೂ ಒಂದು ನೆಮ್ಮದಿಯಿಂದ ಬದುಕಬಹುದು ಎಂಬ ನಿರೀಕ್ಷೆಯಿಂದ ಈ ಸರ್ಕಾರವನ್ನು ಮಾಡಿದರೂ ಸಹ ಈ ಸರ್ಕಾರವು ಸಹ ಇಲ್ಲಿವರೆಗೂ ಸಹ ಯಾವುದೇ ಒಂದು ಕಾನೂನನ್ನು ಈ ಜಿಲ್ಲೆಗೆ ತರಲಿಲ್ಲ. ಅದಕ್ಕೋಸ್ಕರ ಇನ್ನು ಮುಂದೆ ಇಲ್ಲಿಗೆ ಯಾವುದೇ ಇಂಥ ಒಂದು ಘಟನೆ ಆಗದ ಹಾಗೆ ಮಾಡಬೇಕಂತೇಳಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಮಹಿಳೆಯರು ಹಾಗೂ ಎಲ್ಲರೂ ನಾವು ಒಂದೇ ಹೊರಡಲ್ಲಿ ಹೇಳೋದಂದರೆ ಇಲ್ಲಿಗೆ ಈ ಸರಣಿ ಹತ್ಯೆ ಆಗಲಿ ಮತೀಯ ಗಲಾಟೆ ಆಗಲಿ ಯಾವುದೂ ಇಲ್ಲ.